ಸೇರಿ ಕೇಕ್ ಕಟ್ ಮಾಡಿ. 25th ಆನಿವರ್ಸರಿ ನಾವು ಈ ರೀತಿ ಸೆಲೆಬ್ರೇಟ್ ಮಾಡಿರಲಿಲ್ಲ. ಇದೆಲ್ಲ ಬೇಡವಾಗಿತ್ತು ಅಂತ ಅನ್ಸುತ್ತೆ. ಹೌದು, ಯಾಕೆ ಸುಮ್ಮನೆ ಇದೆಲ್ಲ ಮಾಡಕ್ ಹೋದ್ರಿ? ಹೌದು ಮಾವ, ಸ್ವಲ್ಪ ಅತಿ ಆಯ್ತು. ಅಲ್ಲ, ನಿಮ್ಗಿದು ಅತಿ ಆಯ್ತು, ನಮಗೆ ಇದು ಬೇಕು. ಅಲ್ಲ, 25 ವರ್ಷದಿಂದ ಮಾಡಿಲ್ಲ ಅಂದ್ರಲ್ಲ ಮಾವ, ಇವಾಗ ಕಟ್ ಮಾಡಿ ಪ್ಲೀಸ್, ನಮಗೋಸ್ಕರ ಪ್ಲೀಸ್. ಸಾರಿ ರಂಜಿತ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೇಳಿಲ್ವಮ್ಮ, ಇನ್ನು ಒಂದು ಒಪ್ಕೊಂಡ್ರೆ ಒಂದು 10 ಬಾಲತ್ರ ಹಂಗೆ ಬರುತ್ತೆ, ಅನ್ಭವಿಸ್. ಆದಿ ಮಾತಾಡ್ಬೇಡ ನೀನು, ಖುಷಿಯಾಗಿರು, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡು. ಅತ್ತೆ ಮಾವ ತಗೊಳ್ಳಿ, ಕೇಕ್ ಕಟ್ ಮಾಡಿ. ಆದರೆ ಅದಕ್ಕಿಂತ ಮೊದಲು ಕ್ಯಾಂಡಲ್ ಹಾಕ್ಸಿ. ಇದೇ ಕೊನೆ ಆನಿವರ್ಸರಿ ಅಲ್ವಾ, ಕ್ಯಾಂಡಲ್ ಆರಿಸ್ಬೋದು. ಯಾಕಾರ್ತಿ, ಸಂತೋಷದ ದಿನ ಅಪುಷಕನ ನುಡಿತೀಯಾ? ಹಲೋ, ಏನು ಗಂಡ ಹೆಂಡತಿ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಕೇಕ್ ಕಟ್ ಮಾಡಿದ್ಮೇಲೆ ಒಬ್ರಿಗೊಬ್ರು ತಿನ್ನಿಸ್ಬೇಕು. ತಿನ್ನಿಸಿ ಪ್ಲೀಸ್. ನೆನ್ನೆ ಪೂಜೆಲೆ ಕುಂಕುಮ ಇಡೋದು, ಹಾರ ಬದಲಾಯಿಸೋದು ಅದೇ ಬೇಡವಾಗಿತ್ತು. ಆಗಲ್ಲ ರಂಜಿತ್, ನನಗಿಷ್ಟ ಆಗಲ್ಲ. ಆಯ್ತತ್ತೆ, ಬೇಡ ಬಿಡಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ. ಆಯಿತು, ಅಡುಗೆ ಐತೆ. ಅಡುಗೆ ಇನ್ನೂ ಮಾಡಬೇಕು. ಅಮ್ಮ ನಿರುಷ ಬಾ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?